ಫೋನ್ನಲ್ಲಿ, ಇಲ್ಲ ಉತ್ತರ ಕರ್ನಾಟಕದಾಗ ಒಬ್ಬರೇ ಇದ್ರಿ ಮಾದರ ಸಮಾಜದಿಂದ, ನೀವು ಮಂತ್ರಿ ಆಗ್ಬೇಕಾಗಿತ್ತು, ಇರ್ಲಿ ತಡ್ಕೊಳ್ಳಲು ನಿಮ್ಗೆ ಬಗ್ಗೆ ನನಗೆ ಅನುಕಂಪ ಐತೆ ಅನ್ನುವಂತ ಮಾತನ್ನ ಮಾತಾಡೋ ಹಂಗ ಲೋಕಾಭಿರಾಮವಾಗಿ ಕೆಲವರು ಚರ್ಚೆಗಳಾವ. ಏನು ಎಚ್ ಕೆ ಪಾಲ್ರಂತವ್ರು ಬಿಟ್ಟಾರ, ಅವರು ಬಿಟ್ಟಾರ, ಇವ್ರು ಬಿಟ್ಟಾರ ಅನ್ನೋಂಥದ್ದು ಮಾತಾಡಿದ್ ಬಿಟ್ರೆ, ಕೆಲವು ಅದರಾಗಿನ ಶಬ್ದಗಳು ಧ್ವನಿ ಬೇರೆ ಬೇರೆ ಆಗಿರುವಂತಹದ್ದನ್ನ ನನಗೆ ಸಂಶಯ ಬರ್ತಾ ಇದೆ. ನಾವಿಬ್ಬರೇ ಮಾತಾಡಿರುವಂತಹ ಈ ಆಡಿಯೋ, ಈ ವಿಡಿಯೋ ಅಂತಾರೆ, ಏನಂತೆ ಆಡಿಯೋ ವೈರಲ್ ಹೇಗಾತು ಅನ್ನುವಂಥದ್ದು. ಆದ್ರಿಂದ ನನಗೆ ನ್ಯಾಯ ಬೇಕು. ನಾನು ವರ್ಚಸ್ಸಿಗೆ ಧಕ್ಕೆ ಬಂದಿದೆ. ನಾನು ಕಾನೂನಿನ ಮೊರೆ ಹೋಗ್ತೇನೆ. ತಮ್ಮನ್ನ ಪ್ರೆಸ್ನವ್ರಿಗೆಲ್ಲ ಭೇಟಿಯಾಗಿ, SP ಅವ್ರಿಗೆ ಭೇಟಿಯಾಗಿ ಕಂಪ್ಲೇಂಟ್ ಅನ್ನ ನಾನು ಫೈಲ್ ಮಾಡ್ತೀನಿ. ಬಾಗಲಕೋಟೆ SP ಅವ್ರಿಗೆ ಮೊದಲು ಕೊಡ್ತೇನೆ. ಆಮೇಲೆ ಅವರು ಗೈಡೆನ್ಸ್ ಏನ್ ಮಾಡ್ತಾರ ಅದ್ರ ಮೇಲೆ ಕ್ರಮಕ್ಕೆ ನಾನು ಮಾತ್ರ ಗೊತ್ತಾಗ ಸಂಶಯ ನಮ್ಮ ಧ್ವನಿ ಹಿಂದೆ ಹೊರಗಲ್ಲ. ಕೆಲವೊಂದು ಏನೇನೋ ಸೇರ್ಪಡೆ ಆಗಿದಾವ. ನಾ ಎಲ್ಲಿವರೆಗೆ ನೀವು ಮಂತ್ರಿ ಆಗ್ಬೇಕಾಗಿತ್ತು, ಎಚ್ ಕೆ ಪಾಲ್ರ ಆಗ್ಬೇಕಾಗಿತ್ತು, ಮಾದೇವಪ್ಪನವ್ರು ಅಂತವ್ರು ಸೀನಿಯರ್ ಆಗ್ಬೇಕಾಗಿತ್ತು ಅನ್ನುವಂಥದ್ದನ್ನ ಬಿಟ್ರೆ ಮತ್ತೆ ಏನೇನೇನೋ ಬಂದೈತೆ. ನಾವು ವಿಜಯಾನಂದವ್ರ ಬಗ್ಗೆ ಒಂದು ಮಾತು ಮಾತಾಡಿಲ್ಲ. ಅಲ್ಲೇನಾಗೈತೆ ನೋಡ್ರಿ, ಆ ಶಬ್ದಗಳು ಮತ್ತು ನಾ 2-3 ಸಾರಿ ಕಿವಿಗೆ ಹಾಕೊಂಡು ಕೇಳಿಲ್ಲ. ಧ್ವನಿ ಬೇರೆ ಬೇರೆ ಧ್ವನಿ. ನನ್ನ ಸಂಶಯಕ್ಕೆ ನಾನು ಕಾನೂನು ಮೊರೆ ಹೋಗ್ತೇನೆ. ನಾನು ಕಾರ್ನಾಗಿದ್ದೆ, ಅವರು ಕಾರ್ನಾಗ, ನಾನು ಕಾರ್ನಾಗ, ಅವರು ಕಾರ್ನಾಗ. ನನ್ನ ಕಾರ್ನಾಗ ನಮ್ ಡ್ರೈವರ್ ನಾನಿಬ್ಬರೇ, ಅವ್ರ ಕಾರ್ನಾಗ ಯಾರಿದ್ರು ಗೊತ್ತಿಲ್ಲ. ನನ್ನ ಷಡ್ಯಂತ್ರ 100% ಷಡ್ಯಂತ್ರ. ನಾನು ಅಲ್ಲಿ ಗಳಿತೇನೆ. ಯಾವ ರೀತಿ ಷಡ್ಯಂತ್ರ ಯಾರು ಮಾಡ್ಯಾರ ಯಾರಿಗೂ ಗೊತ್ತು. ಇರ್ಬೇಕು. ರಾಜಕಾರಣದಾಗ ಏನಾರು ಮ್ಯಾಲ ಹೋದಾಗ ಕೆಳಗ್ ಜಗ್ಗು ಅಂತ ನಡೀತಿರ್ತಾವ. ಬೆಳೆದಿರ್ತೀವಿ, ಬಡವ್ರ ಮಕ್ಕಳು ಬೆಳೆದಿರ್ತೀವಿ, ಬಡಜಂಗಮರು ಬೆಳೆದಿರ್ತೀವಿ. ಯಾರ ಮೇಲೆ ಹೋಗಿದ್ರು, ಯಾರು ಕೆಳಗಿಳಿದಿದ್ರು ಅಂತ ನಾವಿಟ್ಟು ಮ್ಯಾಲ ಬಂದಿವಲ್ಲ, ದುಡ್ದಿವಿ, ಬಿದ್ದೀವಿ, ಎದ್ದೀವಿ, ಕೆಲಸ ಮಾಡೀವಿ, ಆಫೀಸ್ ಕಟ್ಟಿವಿ. ಕಾಂಗ್ರೆಸ್ ನೋಡ್ರಿ 46 ವರ್ಷ ಆತು ಈ ಪಕ್ಷದಲ್ಲಿ. 1978ರಲ್ಲಿ ಬಿಜಾಪುರ ಜಿಲ್ಲಾ ಅಖಂಡ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಲಿಂದ ಇಲ್ಲಿವರೆಗೆ ಬಂದೆ. ಆಡಿಯೋ ಬಗ್ಗೆ ವಿಚಾರ ಮಾಡಿದಾಗ ಅದು ಮೊಬೈಲ್ ಟು ಮೊಬೈಲ್ ಟ್ರಾನ್ಸ್ಫರ್ ಆಗಿರೋದಲ್ಲ, ಅವರು ಹೊರಗಿನ ಧ್ವನಿಯನ್ನ ಕ್ಯಾಪ್ಚರ್ ಮಾಡಿದ ರೀತಿ ಅದು ಸಂಶಯ ಗೊತ್ತಾಗುತ್ತೆ. ಯಾಕೆ ನಿಮ್ಮ ಪಕ್ಕದಲ್ಲೇ ಪಕ್ಕದಲ್ಲೇ ಕೂತವ್ರು ಯಾಕೆ ಮಾಡಿರಬಾರ್ದು ಒಂದು ಸಂಶಯ. ನಮ್ ಡ್ರೈವರ್ ಒಬ್ಬನಲ್ಲ, ಅವರು ವಿಚಾರಣೆಯಲ್ಲಿ SP ಅವ್ರನ್ನು ಕರೆಸಬಹುದು, ವಿಚಾರಣೆಯಲ್ಲಿ ಕರಿಬಹುದು, ವಿಚಾರಣೆಯಲ್ಲಿ